ನಮಸ್ಕಾರ. ಬನ್ನಿ ಇವತ್ತು ಉಳಿದಿರೋ ದೋಸೆ ಹಿಟ್ಟಿಂದನೇ ಎರಡು ಒಳ್ಳೆ ಆರೋಗ್ಯಕರವಾದ ತಿಂಡಿ ಮಾಡುವ. ಒಂದು ಮಸಾಲ ಪಡ್ಡು, ಮತ್ತೊಂದು ಮಸಾಲ ಬನ್ನು. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿದ ಹಸಿಮೆಣಸು ಮತ್ತು ತುರಿದ ಶುಂಠಿ ಹಾಕ್ಕೋಬೇಕು. ಸಣ್ಣಗೆ ಹೆಚ್ಚಿದ್ದು ಒಂದು ಬೌಲ್ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ 2 ಬೌಲ್ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಬೌಲ್ ಟಮಾಟೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಅದಕ್ಕೆ ಉಳಿದಿರೋ ದೋಸೆ ಹಿಟ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಹಾಗೂ ಪಡ್ಡಿನ ಹಂಚಿಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊರಿ. ತುಪ್ಪ ಹಾಕಿ ಇದೇ ಹಿಟ್ಟನ್ನು ಹಾಕಬೇಕು. 2 ನಿಮಿಷ ಬಿಟ್ಟರೆ ಒಂದು ಸೈಡು ಕೆಂಪಾಗುತ್ತೆ. ಅವಾಗ ತಿರುಗಿಸಿ ಹಾಕ್ಕೊಂಡು ಬೇಯಿಸಿದರೆ ಮಸಾಲ ಪಡ್ಡು ರೆಡಿ ಆಗುತ್ತೆ. ಇದನ್ನು ಕೆಂಪು ಚಟ್ನಿ ಜೊತೆನೂ ತಿನ್ಬೋದು. ಮತ್ತೊಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 2 ಸ್ಪೂನ್ ಹಿಟ್ಟು ಹಾಕ್ಕೊಂಡ್ರೆ ಸಣ್ಣ ಒಲೆ ಮೇಲೆ ಬೇಯಿಸ್ಕೋಬೇಕು. ಇದನ್ನ 2 ರಿಂದ 3 ನಿಮಿಷ ಬಿಟ್ಟರೆ ಬನ್ನು ರೆಡಿ ಆಗುತ್ತೆ. ಇದನ್ನು ಮೊಸರು ಜೊತೆನೂ ತಿನ್ಬೋದು. ಚೆನ್ನಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.